ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯು ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು. ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು. ವಿಶ್ವಾಸಾರ್ಹ ವರ್ತನೆ, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿಯನ್ನು ತೋರುವರು. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು. ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹ ಪರಿವರ್ತನೆಯ ಮೂಲಕ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುವರು. ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು, ಕೃಷಿ, ಬ್ಯಾಂಕ್ ಕೆಲಸ, ಕಲೆ, ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಪಚ್ಚೆಯು ಅತ್ಯಂತ ಶುಭಕರವಾದ ಹರಳು ಎಂದು ಪರಿಗಣಿಸಲಾಗಿದೆ. ಶುಕ್ರನ ಶಕ್ತಿಯನ್ನು ಹೆಚ್ಚಿಸುವ ಈ ಹರಳನ್ನು ಧರಿಸಿದರೆ ವೃಷಭ ರಾಶಿಯವರ ಜೀವನದಲ್ಲಿ ವಸಂತಕಾಲ ಬಂದಂತೆ. ಪಚ್ಚೆ ಹರಳು ಧರಿಸುವುದರಿಂದ ವೃಷಭ ರಾಶಿಯವರು ಜೀವನದಲ್ಲಿ ಅನೇಕ ಅಡೆತಡೆಗಳಿಂದ ಮುಕ್ತರಾಗಬಹುದು. ದೊಡ್ಡ ಆಘಾತದಲ್ಲಿ ಹೋಗುವ ಸಂಗತಿಗಳು ಚಿಕ್ಕ ಆಪತ್ತಿನಲ್ಲಿಯೇ ಪರಿಹಾರ ನೀಡುವುದು. ವ್ಯಕ್ತಿ ಆತ್ಮವಿಶ್ವಾಸ ಪಡೆದುಕೊಳ್ಳುವುದರ ಜೊತೆಗೆ ತಾನು ಕೈಗೊಳ್ಳುವ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುವರು. ಮಾಡುವ ಕೆಲಸದಲ್ಲಿ ಆಸಕ್ತಿ ಹಾಗೂ ಗುರಿ ಸಾಧನೆಗೆ ಮುಂದಾಗುವ ಮನಸ್ಥಿತಿಯನ್ನು ಪಡೆಯುವರು. ಇತರರಿಂದ ಸಂಭವಿಸುವ ದ್ರೋಹ ಹಾಗೂ ಮೋಸಗಳಿಂದ ಮುಕ್ತರಾಗುವರು. ಅಲರ್ಜಿ, ನರರೋಗ, ತಲೆನೋವು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಬಹುಬೇಗ ನಿವಾರಣೆಯಾಗುವುದು. ಜೀವನದಲ್ಲಿ ಸಂಭವಿಸುವ ವಿಷಯಗಳಿಗೆ ಸೂಕ್ತ ಚಿಂತನೆ ನಡೆಸುವ ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯನ್ನು ಹೊಂದುವರು. ವೃಷಭ ರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಪ್ರೀತಿಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹ, ಕಲೆ, ಸಾಹಿತ್ಯ, ಕ್ರಿಯೇಟಿವಿಟಿಗೆ ಕಾರಕ ಗ್ರಹ ಶುಕ್ರ ಅಂತಾನೆ ಕರಿಬಹುದು. ಲಕ್ಸುರಿ ಕಂಫರ್ಟ್ ಲೈಫ್ ಸ್ಟೈಲ್ಗೆ ಗ್ರಹ ಅದು. ಶುಕ್ರ ಗ್ರಹ. ಈ ರಾಶಿಯವರು ಚಿಕ್ಕ ಮಕ್ಕಳಿರುವಾಗ ಬಹಳ ಚಂಚಲ ಸ್ವಭಾವದವರಾಗಿರುತ್ತೀರಾ. ಹೊಸ ಹೊಸ ವಿಚಾರಗಳು, ಅಟ್ರಾಕ್ಟಿವ್ ವಸ್ತುಗಳ ಕಡೆಗೆ ಬಹಳ ಬೇಗ ಆಕರ್ಷಿಸಿ ಆ ವಸ್ತುಗಳನ್ನು ತೆಗೆದುಕೊಂಡು ನಂತರ ಆ ವಸ್ತುವಿನ ಮೇಲೆ ಇರುವಂತಹ ಆಕರ್ಷಣೆ, ಆಸಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮತ್ತೆ ಹೊಸ ವಸ್ತುವನ್ನು, ಹೊಸತನವನ್ನು ಬಯಸುವವರಾಗಿರುತ್ತೀರಾ. ವೃಷಭ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿ ಮಾಡ್ತೀರಾ. ತಂದೆ ತಾಯಿಯ ಜೊತೆಗೆ ತನ್ನ ಸ್ನೇಹಿತರನ್ನ, ತನ್ನ ಕುಟುಂಬದ ಸದಸ್ಯರನ್ನ, ತನ್ನ ಸುತ್ತಮುತ್ತಲೂ ಇರುವಂತಹ ಎಲ್ಲರನ್ನ ಪ್ರೀತಿಯ ಭಾವನೆಯಿಂದಾನೇ ಮಾತನಾಡಿಸುತ್ತೀರಾ. ನಿಮ್ಮನ್ನ ಪ್ರೀತಿಯಿಂದ ಮಾತನಾಡಿಸುವವರ ಜೊತೆ ನೀವು ಅಷ್ಟೇ ತುಂಬ ಪ್ರೀತಿಯಿಂದ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀರಾ. ವೃಷಭ ರಾಶಿಯ ಮಕ್ಕಳು ಅಟ್ರಾಕ್ಟಿವ್ ಟಾಯ್ಸ್ಗಳ ಜೊತೆ ಆಟ ಆಡಲು ಇಷ್ಟಪಡುತ್ತಾರೆ. ರಿಮೋಟ್ ಕಾರ್ಗಳನ್ನು ಪ್ಲೇ ಮಾಡೋದಕ್ಕೆ ಇಷ್ಟ. ಬಹಳ ಆಕರ್ಷಕವಾದಂತಹ ಥಿಂಗ್ಸ್ಗಳನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ಆಟ ಆಡಲು ತುಂಬ ಇಷ್ಟಪಡುತ್ತಾರೆ ವೃಷಭ ರಾಶಿಯ ಮಕ್ಕಳು. ವೃಷಭ ರಾಶಿಯವರ ಯೌವನದ ಬಗ್ಗೆ ನೋಡೋಣ. ವೃಷಭ ರಾಶಿಯವರು ತನ್ನ ಯೌವನ ಅವಸ್ಥೆಯಲ್ಲಿ ತನ್ನ ಮನಸ್ಸಿನ ಇಚ್ಛೆಗಳಿಗೆ, ಆಸೆಗಳಿಗೆ ಅನುಗುಣವಾಗಿ ಜೀವಿಸಲು ಇಷ್ಟಪಡುತ್ತೀರಾ. ಬ್ಯೂಟಿ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತದೆ. ನಿಮ್ಮಲ್ಲಿ ತನ್ನನ್ನು ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಪ್ರಿಯರಾಗಿರುತ್ತೀರಾ. ರುಚಿಯಾದಂತಹ ಆಹಾರ ಸೇವನೆ ಮಾಡಲು ತುಂಬ ಇಷ್ಟಪಡುತ್ತೀರಾ. ಶಾಪಿಂಗ್ ಮಾಡುವಂತಹ ಕ್ರೇಜ್ ತುಂಬಾನೇ ಇರುತ್ತೆ. ನಿಮ್ಮಲ್ಲಿ ವೃಷಭ ರಾಶಿಯವರು 18ನೇ ವರ್ಷದವರೇ ಆಗಿರಲಿ, 20 ವರ್ಷದವರೇ ಆಗಿರಲಿ, ಜೀವನದ ಪ್ರತಿ ಕ್ಷಣವನ್ನು ಆನಂದಿಸುತ್ತೀರಾ. ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದಕ್ಕೆ ತುಂಬ ಇಷ್ಟಪಡುತ್ತೀರಾ. ಬಹಳ ಬುದ್ಧಿವಂತರಾಗಿರುತ್ತೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ತಿಳಿದುಕೊಂಡಿರುತ್ತೀರಾ. ಯಾರ ಜೊತೆಯೂ ಕಾರಣವಿಲ್ಲದೆ ಜಗಳ ಮಾಡಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಎಲ್ಲರ ಜೊತೆಯೂ ತುಂಬ ಬ್ಯಾಲೆನ್ಸ್ ಆಗಿರುತ್ತೀರಾ. ಪ್ರತಿಯೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಚಾಣಾಕ್ಷ ಗುಣದವರು. ಯಾವುದೇ ಕೆಲಸ ಮಾಡಿದರೂ ಪರಿಪೂರ್ಣವಾಗಿ ಮಾಡುತ್ತೀರಾ. ನಿಧಾನವಾದರೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಜೊತೆಗೆ ವೃಷಭ ರಾಶಿಯವರು ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ.
ಸಂಬಂಧಗಳಿಗೆ, ಪ್ರೀತಿ, ಸ್ನೇಹ, ಬಾಂಧವ್ಯಕ್ಕೆ ತುಂಬ ಮಹತ್ವವನ್ನು ಕೊಡುತ್ತೀರಾ. ಸಂಬಂಧಗಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನು, ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಾ. ವೃಷಭ ರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ವೃಷಭ ರಾಶಿಯವರು ತನ್ನ ವೃದ್ಧಾಪ್ಯದಲ್ಲಿಯೂ ಟ್ರಿಪ್ಗೆ ಹೋಗಲು ಇಷ್ಟಪಡುತ್ತಾರೆ. ಆದರೆ ತನ್ನ ಕುಟುಂಬದವರೊಂದಿಗೆ ಟ್ರಾವೆಲ್ ಮಾಡುವುದಕ್ಕೆ ತುಂಬ ಇಷ್ಟಪಡುತ್ತೀರಾ. ವೃಷಭ ರಾಶಿಯವರು ವಯಸ್ಸಾದ ನಂತರ ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ತುಂಬ ಬೇಜಾರು ಮಾಡಿಕೊಳ್ತೀರಾ. ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ವಯಸ್ಸಾದ ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತನ್ನ ಯೌವನ ಅವಸ್ಥೆಯಲ್ಲಿಯೇ ಕಷ್ಟಪಟ್ಟಿದ್ದೇವೆ, ವಯಸ್ಸಾದ ನಂತರ ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂದುಕೊಳ್ಳುತ್ತೀರಾ. ತನ್ನ ಭವಿಷ್ಯತ್ ಕಾಲಕ್ಕಾಗಿ ತನ್ನ ಯೌವನ ಅವಸ್ಥೆಯಲ್ಲಿಯೇ ಹಣವನ್ನು ದುಡಿದು ಉಳಿತಾಯ ಮಾಡಿ ಇಟ್ಕೊಂಡಿರ್ತೀರಾ. ಈ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಹಣದ ಸಮಸ್ಯೆ ಅಷ್ಟೊಂದು ಕಾಡುವುದಿಲ್ಲ. ವೃಷಭ ರಾಶಿಯವರು ಹಣವನ್ನು ಕೂಡಿ, ಕಳೆದು, ಗುಣಿಸಿ, ಬಾಗಿಸಿ, ಖರ್ಚು ಮಾಡಿ ಉಳಿತಾಯ ಮಾಡುವಂತಹ ಮನಸ್ಥಿತಿಯವರಾಗಿರುತ್ತೀರಾ. ವೃಷಭ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರುತ್ತಾರೆ. ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾರೆ. ತುಂಬ ಬುದ್ಧಿವಂತರು. ನಿಮ್ಮ ಮಕ್ಕಳ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತದೆ. ಮಾತನಾಡುವಂತಹ ಶೈಲಿಯು ಬಹಳ ಸುಂದರವಾಗಿರುತ್ತದೆ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ. ತನ್ನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ತಾರೆ. ತುಂಬ ಛಲವಾದಿಗಳಾಗಿರುತ್ತಾರೆ. ನಿಮ್ಮ ಮಕ್ಕಳು ತುಂಬ ಪರ್ಫೆಕ್ಟ್ ಆಗಿ ಕೆಲಸಗಳನ್ನು ಬಹಳ ನೀಟಾಗಿ ಮಾಡಿ ಮುಗಿಸುತ್ತಾರೆ. ವೃಷಭ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ನಿಮ್ಮ ಜೀವನ ಸಂಗಾತಿ ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ. ಕೋಪನೂ ಮಾಡಿಕೊಳ್ತಾನೆ ಇರ್ತಾರೆ. ನಿಮ್ಮ ಚಿಕ್ಕ ಚಿಕ್ಕ ಮಾತುಗಳನ್ನು, ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ರೆಡಿ ಇರುವುದಿಲ್ಲ. ನೀವೇ ಅವರನ್ನು ಅರ್ಥ ಮಾಡಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ವೈವಾಹಿಕ ಜೀವನ ಮೀಡಿಯಂ ಆಗಿರುತ್ತದೆ. ನಿಮ್ಮ ಜೀವನ ಸಂಗಾತಿ ತುಂಬ ಸೀಕ್ರೆಟ್ ಆಗಿರುತ್ತಾರೆ. ಸಾಕ್ಷಿ ಇಲ್ಲದೆ ಯಾರನ್ನೂ ನಂಬುವುದಿಲ್ಲ. ತುಂಬ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ. ತುಂಬ ಎಮೋಷ್ನಲ್ ಆಗಿರುತ್ತಾರೆ. ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ಅವರು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿರುವುದರಿಂದ ಕೆಲವೊಮ್ಮೆ ತನ್ನ ಭಾವನೆಗಳ ಜೊತೆ ಸಂಘರ್ಷವನ್ನು ಮಾಡ್ತಾರೆ. ನೀವು ಈ ಸಮಯದಲ್ಲಿ ಅವರಿಗೆ ಧೈರ್ಯ, ಸಮಾಧಾನ ನೀಡಬೇಕು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ದೈಹಿಕವಾಗಿ ತುಂಬ ಬಲಶಾಲಿಯಾಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ. ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ 23 ವಯಸ್ಸಿನ ನಂತರ ಹಾಗೂ 32 ವರ್ಷದ ಒಳಗೆ. ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ, ಪ್ರೊಫೆಷ್ನಲಿ ಸಕ್ಸಸ್ ಹಾಗೂ ಗ್ರೋತನ್ನು ಕಾಣ್ತೀರಾ. 23 ವರ್ಷದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿ, ನಿಮ್ಮ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ಕಾಣುವಂತಹ ಅದೃಷ್ಟದ ಸಮಯವಾಗಿರುತ್ತದೆ. ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕೆಂದು ಬಯಸುವವರು. ವೃಷಭ ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ದರೆ ಸೃಜನಶೀಲರು, ಸ್ಪರ್ಶಶೀಲರು, ಸಂಪ್ರದಾಯವಾದಿಗಳಾಗಿರುತ್ತಾರೆ. ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯುವ ತನಕವೂ ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರುತ್ತಾರೆ. ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ. ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡುತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತದೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು. ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ನೋಡೋಣ ಬನ್ನಿ. ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಜೀವನದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ. ನನ್ನ ಜೀವನ ಇಷ್ಟೇನಾ, ನನಗೆ ಒಳ್ಳೆಯ ಕಾಲ ಅನ್ನೋದೇ ಬರೋದಿಲ್ವಾ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳಿಗೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಈಗ ಲೆಕ್ಕ ಚುಕ್ತ ಆಗುವ ಸಮಯ ಬಂದಿದೆ. ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಕಾಣಿಸುತ್ತಿಲ್ಲ. ಇದು ನಿಮಗೆ ಇಷ್ಟ ದೇವರೇ ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮಗೆ ಕಳುಹಿಸುತ್ತಿರುವ ದೈವಿಕ ಸಂದೇಶ. ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಘಟನೆಗಳು ನಡೆಯಲಿವೆ? ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ. ಆದರೆ ಈ ಯಶಸ್ಸಿನ ಮಧ್ಯದಲ್ಲೇ ನಿಮ್ಮ ಮುಂದೆ ಎದುರಾಗುವ ಆ ಒಂದು ಕಠಿಣ ಸಮಸ್ಯೆ ಯಾವುದು? ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ತಪ್ಪದೆ ಜೈ ಧನಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ.
ವೃಷಭ ರಾಶಿಯವರೇ, ಕಳೆದ ಕೆಲವು ವರ್ಷಗಳು, ವಿಶೇಷವಾಗಿ ಈ ವರ್ಷದ ಕಳೆದ ಕೆಲವು ತಿಂಗಳುಗಳು ನಿಮಗೆ ಹೇಗಿತ್ತು ಎಂದು ಹೇಳಲು ತುಂಬ ಕಷ್ಟ. ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ. ನಂಬಿದ ಜನರಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಅನುಭವವಾಯಿತು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತಾಯಿತು. ಸಣ್ಣ ಸಣ್ಣ ವಿಷಯಕ್ಕೂ ನಿಂದನೆ, ಅವಮಾನವನ್ನು ಸಹಿಸಿಕೊಂಡಿದ್ದೀರಿ. ಆರ್ಥಿಕವಾಗಿ ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಎಷ್ಟೇ ದುಡಿದರೂ ಹಣ ಕೈನಲ್ಲಿ ನಿಲ್ಲುತ್ತಿರಲಿಲ್ಲ. ಒಂದು ಕಡೆ ಸಾಲದ ಚಿಂತೆ, ಇನ್ನೊಂದು ಕಡೆ ಆರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆ ಮಾನಸಿಕ ನೆಮ್ಮದಿಯ ಕೊರತೆ. ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ರಾಶಿಯ ಮೇಲೆ ಇದ್ದಂಥ ಗ್ರಹಗಳ ಪ್ರತಿಕೂಲ ಸಂಚಾರ. ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮನ್ನು ಅಕ್ಷರಶಃ ಪರೀಕ್ಷೆಗೆ ಒಳಪಡಿಸಿತ್ತು. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟರೆ ಮಾತ್ರ ಅದು ಶುದ್ಧವಾಗುವಂತೆ ನಿಮ್ಮನ್ನು ಕಷ್ಟಗಳ ಬೆಂಕಿಯಲ್ಲಿ ಸುಟ್ಟು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಈ ಕಷ್ಟಗಳು ಬಂದಿದ್ದವು. ಆದರೆ ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ. ನೀವು ತಾಳ್ಮೆಯಿಂದ ಸಹಿಸಿಕೊಂಡ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಗ್ರಹಗಳ ಸಂಚಾರವು ಈಗ ನಿಮಗೆ ಅನುಕೂಲಕರವಾದ ರಾಜಮಾರ್ಗವನ್ನು ಸೃಷ್ಟಿಸುತ್ತಿದೆ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಇಷ್ಟು ದಿನ ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸರಿಯಾದ ಮನ್ನಣೆ ಸಿಗಲಿಲ್ಲ. ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ತೆಗೆದುಕೊಳ್ಳುತ್ತಿದ್ದರು. ಮೇಲಾಧಿಕಾರಿಗಳಿಂದ ಪ್ರಶಂಸೆಗಿಂತ ನಿಂದನೆ ಹೆಚ್ಚಾಗಿತ್ತು. ಆದರೆ ಇನ್ನು ಈ ಸಮಯದಲ್ಲಿ ನಿಮ್ಮ ಸ್ಥಾನಮಾನವೇ ಬದಲಾಗಲಿದೆ. ಗುರುಬಲ ಮತ್ತು ಶುಕ್ರನ ಅನುಗ್ರಹದಿಂದ ನಿಮಗೆ ದೊಡ್ಡ ಜವಾಬ್ದಾರಿಯೊಂದು ಹೆಗಲಿಗೆ ಬರಲಿದೆ. ಇದು ಪ್ರಮೋಷನ್ ರೂಪದಲ್ಲಿರಬಹುದು ಅಥವಾ ನಿಮ್ಮ ಮಾತಿಗೆ ವಿಶೇಷವಾದ ಬೆಲೆ ಸಿಗುವ ರೂಪದಲ್ಲಿರಬಹುದು. ನಿಮ್ಮನ್ನು ವಿರೋಧಿಸುತ್ತಿದ್ದವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರುವ ಸಮಯವಿದು. ಇನ್ನು ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವ ವೃಷಭ ರಾಶಿಯವರಿಗೆ ಇದು ಸುವರ್ಣ ಅವಕಾಶ. ನೀವು ಇಂಟರ್ವ್ಯೂಗಳನ್ನು ಕೊಟ್ಟು ಸುಸ್ತಾಗಿದ್ದೀರಿ. ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತಿತ್ತು. ಆದರೆ ಈ ಉತ್ತಮ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡದಂಥ ಒಂದು ದೊಡ್ಡ ಕಂಪನಿಯಿಂದ ನಿಮಗೆ ಕರೆ ಬರಲಿದೆ. ನೀವು ಬಯಸಿದ ಸಂಬಳ, ನೀವು ಬಯಸಿದ ಹುದ್ದೆ ನಿಮ್ಮದಾಗಲಿದೆ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದವರಿಗೂ ಸಹ ಈ ಸಮಯದಲ್ಲಿ ವೀಸಾ ಅಥವಾ ಇನ್ನಿತರ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. ಧೈರ್ಯವಾಗಿ ಹೆಜ್ಜೆ ಇಡಿ. ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳಿಂದ ನಿಮಗೆ ಬಹಳ ತೊಂದರೆಯಾಗಿತ್ತು. ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು, ನಿಮ್ಮ ಕೆಲಸಗಳಿಗೆ ಅಡ್ಡಗಾಲು ಹಾಕುವವರು ಹೆಚ್ಚಾಗಿದ್ದರು. ಆದರೆ ಇನ್ಮುಂದೆ ಆ ಆಟ ನಡೆಯುವುದಿಲ್ಲ. ಗ್ರಹಗಳ ಬಲದಿಂದ ಆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ. ಅವರ ನಿಜವಾದ ಮುಖವಾಡ ಬೇಯಲಾಗಲಿದೆ. ನಿಮ್ಮ ಮೇಲೆ ಮಾಡಿಸಿದ್ದ ಮಾಟಮಂತ್ರ, ತಂತ್ರಗಳ ಪ್ರಭಾವವಿದ್ದರೆ ಅದು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮಗೆ ದೈವಿಕವಾದ ರಕ್ಷಣೆ ಸಿಗಲಿದೆ. ನಿಮ್ಮ ಮನಸ್ಸು ನಿರಾಳವಾಗಲಿದೆ. ಇನ್ನು ವರ್ಷಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದ, ಕೋರ್ಟು ಕೇಸ್ಗಳಿಂದ ನೀವು ಬೇಸತ್ತು ಹೋಗಿದ್ದೀರಿ. ನ್ಯಾಯ ನಿಮ್ಮ ಪರವಾಗಿದ್ದರೂ ವಿಳಂಬವಾಗುತ್ತಿತ್ತು. ಈಗ ನಿಮಗೆ ಒಂದು ದೊಡ್ಡ ಜಯ ಸಿಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ದಾಖಲೆ ಪತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾದ ಕೆಲಸಗಳು ಎಲ್ಲವೂ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿವೆ. ನಿಮಗೆ ಬರಬೇಕಾದ ಆಸ್ತಿ, ಗೌರವ, ನ್ಯಾಯ ಎಲ್ಲವೂ ನಿಮ್ಮ ಕೈ ಸೇರಲಿದೆ. ದಾಂಪತ್ಯ ಬಿರುಕು, ಅನುಮಾನ, ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ. ಇಷ್ಟು ದಿನ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ. ಬೇರೆಯವರ ಮಾತನ್ನು ಕೇಳಿ ನಿಮ್ಮ ಸಂಗಾತಿಯನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಥವಾ ಅವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆದರೆ ಇದೀಗ ಆ ಎಲ್ಲ ಮುನಿಸುಗಳು ಕರಗಲಿವೆ. ನಿಮ್ಮಿಬ್ಬರ ನಡುವಿನ ಪ್ರೀತಿ, ಅನ್ಯೋನ್ಯತೆ ಹೆಚ್ಚಾಗಲಿದೆ. ವಿಚ್ಛೇದನದ ಅಂಚಿನಲ್ಲಿದ್ದ ಸಂಬಂಧಗಳು ಕೂಡ ಒಂದು ಪವಾಡ ನಡೆದಂತೆ ಮತ್ತೆ ಒಂದಾಗುವ ಬಲವಾದ ಯೋಗವಿದೆ. ಅವಿವಾಹಿತರಿಗೆ ನಾವು ಇಷ್ಟಪಟ್ಟು ವ್ಯಕ್ತಿಯೊಂದಿಗೆ ಕಂಕಣ ಕೂಡಿ ಭಾಗ್ಯ ಬರಲಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ವೃಷಭ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಶುಭ ಸಮಯ. ನೀವು ಮಾಡಿದ ಹರಕೆಗಳು, ಪೂಜೆಗಳು ಈಗ ಫಲ ಕೊಡುವ ಕಾಲ. ನಿಮ್ಮ ಮನೆಗೆ ಒಬ್ಬ ಪುಟ್ಟ ಅತಿಥಿಯ ಆಗಮನದ ಸಿಹಿ ಸುದ್ದಿ ನಿಮಗೆ ಖಚಿತವಾಗಿ ಸಿಗಲಿದೆ. ನಿಮ್ಮ ಬಹುದಿನದ ಕನಸು ನನಸಾಗುವ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮರೆಯಬೇಡಿ. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಸಹ ಈ ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗಲಿದೆ.
ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು. ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ, ಹಠಮಾರಿತನ ಮಾಡುತ್ತಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿಯುತ್ತಿದ್ದಾರೇನೋ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು. ನೀವು ಅವರಿಗಾಗಿ ಪಟ್ಟ ಶ್ರಮ ವ್ಯರ್ಥವಾಯಿತೆ ಎಂದು ಕೊರಗುತ್ತಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ಅವರ ನಡವಳಿಕೆಯಲ್ಲಿ ಮತ್ತು ಯೋಚನಾ ಲಹರಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ. ಉನ್ನತ ವ್ಯಾಸಂಗಕ್ಕಾಗಿ ಅವರು ಪಡುವ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅವರು ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ. ನಿಮ್ಮ ಮಕ್ಕಳಿಂದಲೇ ನಿಮಗೆ ಒಂದು ದೊಡ್ಡ ಶುಭ ಸಮಾಚಾರ ಸಿಗಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ಪವಾಡವನ್ನು ನೋಡಲಿದ್ದೀರಿ. ಮೊದಲನೆಯದಾಗಿ, ನೀವು ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯ ಮಾಡಲಿದ್ದೀರಿ. ಸಾಲ ಕೊಟ್ಟಿದ್ದೀರಿ, ಆದರೆ ಅವರು ನಿಮಗೆ ಹಣ ವಾಪಸ್ ಕೊಡದೆ ನಿಮ್ಮನ್ನೇ ಶತ್ರುವಿನಂತೆ ನೋಡುತ್ತಿದ್ದರು. ಆ ಹಣ ಬರುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದೀರಿ. ಆದರೆ ಈಗ ಗ್ರಹಗಳ ಪ್ರಭಾವದಿಂದ ಒಂದು ಪವಾಡ ನಡೆಯಲಿದೆ. ಯಾರು ನಿಮಗೆ ಹಣ ಕೊಡಬೇಕಿತ್ತೋ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಮಾಡಲಿದ್ದಾರೆ, ಅಥವಾ ಅವರಿಂದ ಬರಬೇಕಾದ ಹಣ ಬೇರೊಂದು ರೂಪದಲ್ಲಿ ನಿಮಗೆ ಬಂದು ಸೇರಲಿದೆ. ಇದಲ್ಲದೆ ನೀವು ನಿರೀಕ್ಷೆ ಮಾಡದ ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಸೇರಲಿದೆ. ಇದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು, ಷೇರು ಮಾರುಕಟ್ಟೆಯಿಂದ ಲಾಭ ಬರಬಹುದು, ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ದೊಡ್ಡ ಲಾಭ ಬರಬಹುದು. ನಿಮ್ಮ ಎಲ್ಲ ಸಾಲಗಳು ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು. ಆರ್ಥಿಕವಾಗಿ ನೀವು ಉತ್ತುಂಗಕ್ಕೇರುವ ಆರಂಭವಿದು. ಸ್ವಂತ ಉದ್ಯಮ ವ್ಯಾಪಾರ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಇಷ್ಟು ದಿನ ಮಂದಗತಿಯಲ್ಲಿ ಸಾಗುತ್ತಿತ್ತು. ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಎನ್ನುವ ಸ್ಥಿತಿ. ಹೊಸದಾಗಿ ಏನಾದರೂ ಮಾಡಬೇಕು ಎನ್ನುವ ನಿಮ್ಮ ಪ್ರಯತ್ನಕ್ಕೆ ಬರೀ ಅಡೆತಡೆಗಳೇ ಎದುರಾಗುತ್ತಿದ್ದವು. ಆದರೆ ಈ 45 ದಿನಗಳಲ್ಲಿ ನಿಮ್ಮ ವ್ಯಾಪಾರದ ದಿಕ್ಕೇ ಬದಲಾಗಲಿದೆ. ಹೊಸ ಪಾಲುದಾರರು ಸಿಗಬಹುದು, ಸರ್ಕಾರದಿಂದ ನಿಮಗೆ ಅನುಕೂಲವಾಗಬಹುದು, ಅಥವಾ ನೀವು ನಿರೀಕ್ಷಿಸದ ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರಲಿವೆ. ನಿಮ್ಮ ಬ್ರ್ಯಾಂಡ್ಗೆ ಹೊಸ ಹೆಸರು, ಕೀರ್ತಿ ಬರಲಿದೆ. ನೀವು ಹಿಡಿದ ಕೆಲಸವನ್ನು ಚಿನ್ನವಾಗಿಸುವ ಸಮಯವಿದು. ವೃಷಭ ರಾಶಿಯವರೇ, ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಕೀರ್ತಿ ಮತ್ತು ನೆಮ್ಮದಿ ನಿಮ್ಮ ಕಡೆಗೆ ಬರುತ್ತಿರುವಾಗ ಇದೇ ಸಮಯದಲ್ಲಿ ಒಂದು ಕಠಿಣ ಸವಾಲು, ಒಂದು ದೊಡ್ಡ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ. ಇದನ್ನು ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು. ಇಲ್ಲದಿದ್ದರೆ ಬಂದ ಭಾಗ್ಯ ಕೈತಪ್ಪಿ ಹೋಗಬಹುದು. ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ನಂಬಿಕೆ ದ್ರೋಹ. ಹೌದು, ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು, ನೀವು ನನ್ನವರು ಎಂದು ನಂಬಿದ ಸ್ನೇಹಿತರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ, ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ. ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ. ಇದೇ ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು. ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ, ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ನಿಮಗೆ ದೈವ ಬಲವನ್ನು ಕೊಡುವವರು, ಜಗನ್ಮಾತೆ ಮಹಾಲಕ್ಷ್ಮಿ. ಈ ಪರಿಹಾರವನ್ನು ನೀವು ತಪ್ಪದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಲಲಿತ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇವೆರಡೂ ಸಾಧ್ಯವಾಗದಿದ್ದರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಸ್ಪಷ್ಟವಾಗಿ ಜಪ ಮಾಡಿ. ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಗೆ, ತಾಯಿಯ ಸಮನಾದವರಿಗೆ ಸಿಹಿ ತಿಂಡಿಯನ್ನು, ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನು ನಿರ್ಮಿಸುತ್ತದೆ. ಯಾವ ಶತ್ರುವೇ ಆಗಲಿ, ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನ ಪಾತಾಳಕ್ಕಲ್ಲ, ಯಶಸ್ಸಿನ ಉತ್ತುಂಗಕ್ಕೇರುವುದು ಖಚಿತ. ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು. ಇದು ನಿಮ್ಮ ಸಮಯ. ನಿಮ್ಮ ಇಷ್ಟ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಜಯ ನಿಮ್ಮದೇ. ಶುಭವಾಗಲಿ. ಮರೆಯದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.